ಹೌದು. ಅಲ್ಲಲ್ಲ, ಕೋಳಿ ಸಾಕೋರು ಎಚ್ಚೆತ್ಕೊಬೇಕು. ಈ ವಿಡಿಯೋ ನೋಡಿದಾಗಲಾದರೂ ನೀಟಾಗಿ ಇಟ್ಕೊಂಡ್ರೆ ಯಾವ ಕೋಳಿಗೂ ಬಂದು ಅವು ಕಚ್ಚಲ್ಲ. ಅದು ಹೊರಗಡೆಯಿಂದ ಒಳಗಡೆ ಬರೋಕ್ಕೆ ಯಾವುದೋ ಮೂಲ ದಾರಿ ಇದೆ, ಡೋರೇ ಸರಿ ಇಲ್ಲ, ಅದಕ್ಕೆ ಬಂದಲ್ಲೇ ಇದು ತಿಂದಿರೋದು. ಅದೇ ಎದುರಿಗೆ ನುಗ್ಗಾಯ್ತಾ, ಇನ್ನೂ ಬದುಕಾಯ್ತು ಕೋಳಿ ನೋಡಿ, ಇನ್ನೂ ಬದುಕಾಯ್ತು ಕೋಳಿ. ಸತ್ತೋಯ್ತದ, ಬಟ್ ಇವಾಗ ಅರೆ ಜೀವ ಆಯ್ತು ಅದಕ್ಕೆ. ಇದು ಅಡುಗೆ ಕೂತಿರೋ ಕೋಳಿನ ಯಾವ್ದಿದು ಗೊತ್ತಿಲ್ಲಪ್ಪ. ಇಲ್ಲ ಮೊಟ್ಟೆಗೆ ಏನಾರು ಕೂತಿತ್ತಾ ಗೊತ್ತಿಲ್ಲ. ಎದೆ ಹತ್ರ ಕಚ್ಚಾಯ್ತಾ ಅವು? ಎದೆ ಇಲ್ಲಿ ಕಚ್ಚಿರೋದ? ಎದೆ ಕಚ್ಚಿರೋದು. ಎದಿಗ್ಲೆ ತೆಗೀರಿ ಇನ್ನೇ ಇದಕ್ಕೆ. ಅಲ್ಲ ಅಡುಗೆ ಕೂತಿದ್ ಕೋಳಿನ ಇದು? ಅದೇ ಮೊಟ್ಟೆ ಗಿಡ ತಿನ್ನಕ್ಕೆ ಹೋಗಿರುತ್ತಲ್ಲ ಅವು, ಆಗ ರೆಕ್ಕೆ ಗಿಕ್ಕ ಬಡಿಯುತ್ತಲ್ಲ ಅವಾಗ ಕಚ್ಚಿರೋದು. ಇದು ಬಿಡಲ್ವಲ್ಲ, ಮರಿ ಆಗಲಿ ಮೊಟ್ಟೆ ಆಗಲಿ ತಿನ್ನಕ್ಕೆ ಬಂದ್ಬಿಡ್ತಂದ್ರೆ ಎತ್ತಿ ರೆಕ್ಕೆಲ್ಲಿ ಬಿಡ್ತದೆ, ಕಾಲಲ್ಲಿ ಹೊಡಿತದಲ್ಲ, ಅದಕ್ಕೆ ಕಚ್ಚಿರೋದು ಅಷ್ಟೇ. ಇದೇನು ತಿನ್ನೋಷ್ಟು ದೊಡ್ಡ ಅವಲ್ಲ ಅದು, ಆದ್ರೆ ಕಚ್ಚಿ ಸಾಯಿಸ್ಬಿಡ್ತಾವ ಅಷ್ಟೆ. ಅದೇ ಸ್ವಲ್ಪ ಜೀವ ಇರುತ್ತೆ, ಅರೆ ಜೀವ, ಆಮೇಲೆ ಸತ್ತೋಗ್ಬಿಡ್ತದೆ. ಬಟ್ ನಾನೇ ಆಫ್ ಮಾಡೀನಿ ಈಗಾನು. ಒಳಗೆ ಬರ್ಬೇಕಾ ಚಂಪು? ಕೋಳಿ ಹುಡಿಕೊಂಡಿಲ್ಲ, ಇಲ್ಲಿ ಹುಡಿಕೊಂಡಿಲ್ಲ. ಬೂಸ್ ಗೀಸ ಹಾಕ್ತಿದಾರಲ್ಲ, ಆ ಬೂಸ ಗೀಸ ಎಲ್ಲ ತಿನ್ನಕ ಇಲಿಗಳು ಗೊತ್ತವ, ಆ ಇಲಿಗಳು ಹುಡಿಕೊಂಡ್ಬಂದಿರೋದು. ಮತ್ತೆ ಎಲ್ಲ ಕೋಳಿ ನೋಡಾಯ್ತಾ ಬಿಡೋದಷ್ಟೇ. ನಾವು ಬೇರೆ ಯಾರ ಅಂತೀವಿ, ನಾಗರಾವ್ ಕಡೆ ನಾಗರಾವ್ ಹಾಕ್ಬಿಡ್ಲೆ.